ನಮ್ಮ ಅಕ್ಕಗೆ ಫೋನ್ ಮಾಡೋಣ. ಅಕ್ಕ ಪ್ರೈವಿಗೆ ಹೇಳ್ರೆ ಹಿಂಗಾಗೈತೆ, ಬೆನ್ನು ತುಂಬ ನೋವಾಗೈತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು, ದುಡ್ಡಿಲ್ಲ ಏನಿಲ್ಲ, ಎಲ್ಲ ಒಡವೆ ಎಲ್ಲ ನೀವು ಕಳ್ದಿಕ್ಕೆ ಹೋಗಿದ್ದೀರಾ. ಒಡವೆ ಆದರೂ ಮಾರೋಣ ಅಂತಂದ್ರೆ ಒಡವೆನೂ ಇಲ್ಲ, ಯಾತೂ ಇಲ್ಲ, ಮನೆಯಾಗಂತೂ ₹1 ದುಡ್ಡಿಲ್ಲ, ಹಂಗೆ ಖಾಲಿ ಆಗ್ಬಿಡ್ತು. ಯಪ್ಪ ನನ್ನ ಹತ್ರ ದುಡ್ಡು ಹೇಗಿತ್ತು, ಹಾಂ ಹೆಂಗೆಲ್ಲ ₹1 ದುಡ್ಡು ಇಲ್ದಂಗೆ ಖಾಲಿ ಆಗ್ಬಿಡ್ತಲ್ಲ, ಏನು ಮಾಡೋದು ಇವಾಗ? ನನಗಿವಾಗ ದುಡ್ಡೇ ಬುದ್ಧಿ ಕಲಿಸ್ತಾ ಐತೆ, ದುಡ್ಡಿಂದಲೇ ಬುದ್ಧಿ ಕಲಿಬೇಕು ಅನ್ನಿಸ್ತಾ ಐತಲ್ವಾ? ದುಡ್ಡಿದ್ದಾಗ ಒಂಥರ ನನಗೇನೋ ಒಂಥರ ಧೈರ್ಯ, ಏನೋ ಒಂಥರ ನಾನು ಚೆನ್ನಾಗಿದ್ದೆ. ದುಡ್ಡಿದ್ದಾಗ ದುಡ್ಡಿಲ್ಲ ಅಂದರೆ ಅಯ್ಯೋ ಮನ್ಸಿಗೆ ತುಂಬ ಬೇಜಾರು. ಯಾರನ್ನು ಕೇಳೋಣಪ್ಪ ಏನಪ್ಪ ಅಂತೇಳಿ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು ಇವಾಗ? ನಮ್ಮ ಅಕ್ಕರಿಗೆ ಫೋನ್ ಮಾಡ್ತೀನಿ. ಅಕ್ಕ ಬರ್ರಿ ಹಿಂಗಾಗೈತೆ, ಪ್ರವಿಗೆ ಹೇಳ್ರಿ ಒಂದು ಮಾತು ಅಂತ ಹೇಳಿ ಹೇಳ್ತೀನಿ. ಹಲೋ ಹಲೋ ಅಕ್ಕ, ನಾನು ಕಣೆ. ಯಾಕೆ ನೆನ್ನೆಯಿಂದ ಎಷ್ಟು ಸತಿ ಫೋನ್ ಮಾಡ್ತಾಯಿದ್ದೀನಿ, ರಿಸೀವ್ ಮಾಡ್ತಾನೇ ಇಲ್ಲ ನೀವು? ಯಾಕೆ ಮಾಡಬೇಕು ಅಂತ ನಿನ್ನ ಫೋನ್ ಯಾಕೆ ರಿಸೀವ್ ಮಾಡ್ಬೇಕು ನಾನು? ಅಯ್ಯೋ ಅಕ್ಕ ಈಗ ಹೇಳ್ಬೇಡ್ರಿ ಕಣ್ರೆ. ನಾನು ಇವಾಗ ನಿಮ್ಮನ್ನೇ ಕಾಯ್ತಾ ಇದ್ದೀನಿ, ಬರ್ತೀರಾ ಅಂತ. ನನಗೆ ಹುಷಾರಿಲ್ಲ ಇವಾಗ. ಕೈಯಲ್ಲಿ ಬೇರೆ ₹1 ದುಡ್ಡಿಲ್ಲ, ಆಗಾಗ್ಬಿಟ್ಟಿದೆ. ಒಡವೆ ಎಲ್ಲ ನೀವೇ ಎಲ್ಲ ಮಾರಿಬಿಟ್ಟಿದ್ದೀರಾ, ಇವಾಗ ದುಡ್ಡು ಬೇರೆ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಬೇಕು, ಅದಕ್ಕೆ ಬರ್ರಿ ಅಕ್ಕ, ನಿಮ್ಮನ್ನೇ ಕಾಯ್ತಾ ಇದ್ದೀನಿ ನಾನು. ಇಲ್ಲಾಂದರೆ ಪ್ರವಿಗಾದರೂ ಹೇಳ್ತೀರಾ, ಹುಷಾರಿಲ್ಲ ಹಿಂಗೆ ಸುಗುಣಕ್ಕನ ಕರ್ಕೊಂಡು ಹೋಗ್ರಿ ಅಂತ ನೀವಾದರೂ ಹೇಳ್ತೀರಾ? ಬರ್ತೀರಾ ಏನು ಹೇಳ್ತೀರಾ ಅವನಿಗೆ, ಪ್ರವಿಗೆ? ಎಲ್ಲೋಡು, ನಾವು ಯಾರಿಗೂ ಹೇಳೋದು ಇಲ್ಲ, ಬರೋದು ಇಲ್ಲ, ಏನಾನ ಮಾಡ್ಕೊಂಡು ಹಾಳಾಗೋಗು. ನಾವು ಏನು ಹೇಳ್ತೀವಿ ಪ್ರವಿಗೆ, ಅವಳು ಏನಾನ ಬಂದ್ರೆ ತವ್ರ ಮನೆಗೆ ನಾವಂತೂ ಬರಲ್ಲಪ್ಪ ಅಂತ ಹೇಳ್ತೀವಿ, ನಾವಿಬ್ಬರು ಬರಲ್ಲ. ನಾವಿಬ್ಬರು ಹೇಳ್ತಾ ಇದ್ದೀವಲ್ಲ, ನಾವಿಬ್ಬರು ಬರಲ್ಲ. ನೀನೇನಾದರೂ ಬಂದರೆ ನಿನ್ನ ಕರೆಯೋದು ಇಲ್ಲ, ಹೋಗು. ನಿನ್ನ ನಂಬ್ಕೊಂಡು ಬಂದರೆ ಆಯ್ತಲ್ಲ, ನಾವು ಹೆಂಗೋ ಚೆನ್ನಾಗಿದ್ದೀವಮ್ಮ. ಋತು ಮಾರಾಗಿತ್ತಿ ನಮ್ಮಮ್ಮ ನನ್ನ ಗಂಡಿಗೆ ಹೇಳಿ ಹೆಂಗೋ ಕುಡಿಯೋದು ಬಿಟ್ಟ. ಅವಳ ಗಂಡನು ದುಡಿದಿಲ್ದವನು ದುಡಿತಾ ಇದ್ದಾನೆ. ಹೆಂಗೋ ಅವಳು ಬುದ್ಧಿವಾದ ಹೇಳೋದಕ್ಕೆ ನಮ್ಮ ಜೀವನ ಸರಿ ಆಯಿತು. ಅಲ್ಲಿ ನಿನ್ನ ಮನೆಗಾಗಲೆಲ್ಲ ಬಂದು ಕುಕ್ಕೊಂಡು ಬಾಯಿಗೆ ಬಂದಂಗೆ ಉಗುಳಿಸ್ಕೊಂಡು ನಮ್ಮ ಸಂಸಾರ ಹಾಳು ಮಾಡಿಕೊಂಡು, ನಿನ್ನ ಹತ್ರ ಬಾಯಿಗೆ ಬಂದಂಗೆ ಉಗುಳಿಸ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಕ್ಕೆ ನಮ್ಮ ಮನೆಯಾಗ ನಾವಿದ್ರೆ ನಾವು ನೆಮ್ಮದಿಯಾಗಿರ್ತೀವಿ. ಅಲ್ಲ ನೀವೇನು ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಬಂದರೆ ನೀವು ತವ್ರ ಮನೆಗೆ ಬರಲ್ವಾ? ಅಲ್ಲ ಏನು ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ಅಕ್ಕ? ನಾನೇನು ಮಾಡಿದೆ ಅಂಥದ್ದು? ನಾನೇನಾದರೂ ಅಂಥ ತಪ್ಪು ಕೆಲಸ ಮಾಡಿದ್ದೀನಾ? ನಾನು ಏನು ಮಾತಾಡಿಲ್ಲಪ್ಪ, ಏನೋ ನಿಮ್ಮ ಮೇಲೆ ಜಗಳ ಮಾಡಿದ್ದೆ ಅಷ್ಟು ಬಿಟ್ಟರೆ ನಾನು ಇನ್ನೇನು ತಪ್ಪು ಕೆಲಸ ಮಾಡಿಲ್ಲ. ನಾನೇನು ಅಂಥವಳಲ್ಲ. ಯಾಕೆ ನೀವು ಸುಮ್ಮನೆ ನನ್ನ ಮೇಲೆ ಬೇಜಾರಾಗಿದ್ದೀರಾ? ಏನೋ ಆಗಿದೆ ಅಂತ ಹೇಳಿ ಹೇಳಿಲ್ವಾ? ನನಗೆ ಅವತ್ತು ಸಿಟ್ಟು, ಅದಕ್ಕೆ ಸಿಟ್ಟಲ್ಲಿ ಏನೋ ಮಾತಾಡಿದ್ದೀನಿ, ಅದಕ್ಕೆ ಬನ್ನಿರಿ ಅಕ್ಕ ಪ್ಲೀಸ್. ಇಲ್ಲ ಅಂದಂಗೆ ಬರ್ಬೇಕು ಕಣೆ ನೀವು. ಅಲ್ಲ ಅಕ್ಕ ತಂಗಿರ ಕಷ್ಟ ಸುಖ ನೋಡ್ದಲ್ಲೇ ಬೇರೆಯವ್ರು ಯಾರು ನೋಡ್ತಾರೆ ಹೇಳಿ ನಮಗೆ? ಅಕ್ಕ ತಂಗಿರನ ಮೇಲೆ ಕಷ್ಟ ಸುಖಕ್ಕೆ ಆಗ್ತಾರೆ ಅಂತ ತಾನೇ ಅಕ್ಕ ತಂಗಿಯವ್ರು ಇರೋದು. ನೀನು ಏನಕ್ಕೆ ಹೇಳಿದ್ರು ನಾವು ಮಾತ್ರ ನಿನ್ನ ಇಲ್ಲೋಡು, ನಿನ್ನ ಮುಖ ಸಮೇತ ನೋಡಲ್ಲ. ನಿನ್ನ ಮನೆಯ ಕ್ಯಾಕ್ ಕಾಲಿಕ್ಕಾನೆ ಇಷ್ಟೆಲ್ಲ ಅನ್ನಿಸ್ಕೊಂಡು ನಿಂತಾಗ ಉಗುಳಿಸ್ಕೊಂಡು, ಅಯ್ಯೋ ನಾವು ಒಳ್ಳೇದು ಮಾಡಿದ್ರು ನಮ್ಮನ್ನ ಯಾವ ರೀತಿ ಅವಮಾನ ಮಾಡಿ ಕಳಿಸ್ತೆ ನೀನು. ನಾವೇನೇನೇನಾದರೂ ತಿಂದಿದ್ವ? ಎಷ್ಟು ಅವಮಾನ ಮಾಡಿಬಿಟ್ಟಲ್ಲ ನೀನು. ಅದಕ್ಕೆ ನಮ್ಮ ಪಾಡಿಗೆ ನಾವು ಬಂದು ಚೆನ್ನಾಗಿದ್ದೀವಮ್ಮ, ನಮ್ಮ ಸಂಸಾರಗಳು ಹಾಳು ಮಾಡಬೇಡ. ಇವಾಗ ಹೆಂಗೋನೋ ಚೆನ್ನಾಗಿದ್ದೀವಿ, ನಮ್ಮನ್ನ ನೀನು ಬರ್ರಿ ಅಂತೇಳಿ ಕೇಳಕ್ಕೆ ಹೋಗ್ಬೇಡ ಅಷ್ಟೇ. ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಬಿಡು, ನನ್ನ ಹತ್ರ ಏನು ಮಾತಾಡಬೇಡ ನೀನು ಅಷ್ಟೇ. ನಿಮಗೆ ಫೋನ್ ಮಾಡಬೇಡ, ಅವಳಿಗೂ ಮಾಡಬೇಡ, ನನಗೂ ಮಾಡಬೇಡ. ಅವಳು ಇದ್ದಿದ್ದು ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ ನೋಡಿ, ಹೇಳಿರ್ತೀನಿ. ಓರು ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ, ಓರೋಣಗಂತೂ ನೀನು ಫೋನ್ ಮಾಡಲೇಬೇಡ. ಅಲ್ಲ ಯಾಕ್ರಿ ಹಿಂಗಂತೀರಾ? ಸುಗುಣ, ನಿನ್ನ ಹತ್ರ ಮಾತಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ನನ್ನ ಗಂಡ ನನ್ನ ಕೆಲ್ಸಕ್ಕೆ ಹೋಗ್ತಾನೆ, ನಾನೆಲ್ಲನ ರೆಡಿ ಮಾಡಬೇಕು. ಫೋನ್ ಇಡು, ನಮಗೆ ಹೇಳ ಮಟ್ಟ ಅರೆ ಕೆಡಿಸ್ಬೇಡ, ನಾವು ಹೆಂಗೆ ನೆಮ್ಮದಿಯಾಗಿದ್ದೀವಿ ಇವಾಗ. ನೀನು ಈಗ ಬಂದಿದ್ದೀವಿ ಇಲ್ಲ ಅಂತಲ್ಲ, ಇದ್ದೂ ನಿಂತಾಗ ಅನ್ನಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಎಲ್ಲೋದ್ರೂ ನಮ್ಮ ಮನೆಗೆ ನಾವು ಬರಲೇಬೇಕು, ಬರೋಕ್ಕಂತೂ ಆಗಲ್ಲ. ನಮ್ಮ ಮನೆಯವ್ರಿಗೆ ನಾವು ಹೆಂಗೋ ಚೆನ್ನಾಗಿದ್ದೀವಿ. ಸುಮ್ಮನೆ ಚೆನ್ನಾಗಿರೋರು ನಮ್ಮ ಜೀವನನೂ ಹಾಳು ಮಾಡಬೇಡ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀವಿ. ಸುಮ್ಮನೆ ನಮಗೆ ಆಗಲೆಲ್ಲ ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ ಕಣಮ್ಮ, ನೋಡಿ ಹೇಳಿರ್ತೀನಿ. ಮತ್ತೇನೆ ನಾವು ಈಗ ಚೆನ್ನಾಗಿಲ್ದಿದ್ದಕ್ಕೆ ಬಂದ್ವಿ, ಇವಾಗ ಎಲ್ಲೋದ್ರೂ ನಮ್ಮ ಮನೆಗೆ ನಾವು ಬರಲೇಬೇಕು. ನಿನ್ನ ಮನೆಯಾಗಿದ್ರು ನೀನು ನಾಳೆ ಹೊತ್ನಾಗ ಹೋಗ್ರಿ ಅಂತ ನೀನು ಗಲಾಟೆ ಮಾಡಿ ಕಳಿಸ್ತೀಯ. ಆವಾಗ ನಮ್ಮ ಮನೆಗೆ ನಾವು ಬರಲೇಬೇಕು. ತವ್ರ ಮನೇಲಿದ್ರೂ ಅಲ್ಲೂ ತಮ್ಮ ಹೆಂಡತಿ ತಗೋಸಾದ್ರ ಅಂತ ಹೇಳಿ ನಾವೆಲ್ಲಿದ್ರು ನಮ್ಮ ಮನೆಗೆ ನಾವು ಬರಲೇಬೇಕು. ಹೆಂಗೋ ನೆಮ್ಮದಿಯಾಗಿದ್ದೀವಿ ನಮ್ಮ ಮನೆಯವ್ರಿಗೆ ನಾವು. ನಾವು ಇನ್ನೂ ಇವಾಗಿನೂ ಚೆನ್ನಾಗಿದ್ದೀವಿ. ಸುಮ್ಮನೆ ಬಂದು ನಿನಗೆ ಹೇಳೋಕ್ಕಾಗಲ್ಲಮ್ಮ ನಾವು. ನಿನಗೆ ಹೇಳೋಕ್ಕಾಗಲ್ಲ, ನಿನಗೇನು ನಾವು ಕೊಡೋಕ್ಕೂ ಆಗಲ್ಲ, ನಮ್ಮ ಕೈಯಾಗ ಏನೂ ಇಲ್ಲವೂ ಇಲ್ಲ ಅಷ್ಟೇ. ನಾಳೆ ಹೊತ್ನಾಗ ಏನಾದರೂ ಸಮಸ್ಯೆಗಳು ಬಂದರೆ ನಾವೇ ಎದುರಿಸೋಕ್ಕಾಗಲ್ಲ. ಸರಿ ಆಯಿತು, ಫೋನ್ ಇಟ್ಬಿಡು ನೀನು. ಅಕ್ಕ ಒಂದು ನಿಮಿಷ ಕೇಳಿಸ್ಕೊಳೆ, ಫೋನ್ ಕಟ್ ಮಾಡಿಬಿಡ, ಕೇಳಿಸ್ಕೊ. ನನಗೆ ಏನು ಹೇಳ್ಬೇಡ, ಫೋನ್ ಇಡೆ ಫಸ್ಟು. ನೀನು ಫೋನ್ ಮಾಡಬೇಡ ಆಗ್ಲಲ್ಲ ನೀನು. ನಮ್ಮ ಅಕ್ಕ ನೋಡಪ್ಪ ಹೆಂಗೆ ಮಾತಾಡ್ತಾರೆ, ಫೋನ್ ಮಾಡಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಅಕ್ಕ ತಂಗಿರು ಕಷ್ಟಕ್ಕೆ ಹೋಗ್ತಾರೆ ಅಂದರೆ ಕಷ್ಟಕ್ಕಿಲ್ಲ ಏನಕ್ಕಿಲ್ಲ. ಏನು ತಗೊಳಕ್ಕ ಏನೋ ಯೋಚನೆ ಮಾಡ್ತಾ ಇದೆಯಾ? ನಿಮ್ಮಂತಕ್ಕೆ ಯಾರು ಬರೋಲ್ಲ, ನಾನು ಒಬ್ಬಳೇ ಬರೋದು. ಯಾಕಕ್ಕ ನಿಮ್ಮ ಮನೆ ಹತ್ರ ಯಾರು ಬರೋದಿಲ್ಲ?
ಯಾಕೆ ನೀವು ಆ ರೀತಿ ಇರ್ತೀರ, ಯಾರು ಮಾತಾಡ್ಸಲ್ವಲ್ಲ? ಅಯ್ಯೋ ಏನು ಮಾಡೋದಮ್ಮ. ಹ್ಞೂ ನಮ್ಮನೆಗೆ ಬರ್ತಾ ಹೋಗ್ತಾ ಚೆನ್ನಾಗಿರ್ತಾರೆ. ನಮ್ಮನೆಗೆ ತಿಂದು ಉಂಡು ಹೋಗ್ತಾ ಚೆನ್ನಾಗಿದ್ದು ಈ ರೀತಿ ಮಾಡ್ತಾರೆ, ಏನು ಮಾಡಲಿ? ಅಲ್ಲ, ಏನು ದುಡ್ಡು ಬೇಕಾಗಿತ್ತು. ನಮ್ಮ ಅಕ್ಕರಿಗೆ ಫೋನ್ ಮಾಡಿದೆ, ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬರ್ತಾರೆ ಅಂತ ಹೇಳಿ, ಕಷ್ಟ ಸುಖಕ್ಕೆ ಹಾಕ್ತಾರೆ ಅಂತ ಹೇಳಿ. ಅವ್ರು ನೋಡಿದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇವಾಗ. ಬರಲ್ವಂತೆ. ನನಗೆ ಯಾರೂ ಇಲ್ಲ ಕಣಮ್ಮ, ಅಕ್ಕ ತಂಗಿರ ಅಣ್ಣ ತಮ್ಮಗಳು ಯಾರೂ ಇಲ್ಲ ನೋಡಿ. ಕಷ್ಟ ಸುಖಕ್ಕೆ ಆಗ್ದಿಲ್ದಾರು ಯಾರಿದ್ರೆ ಏನಕ್ಕೆ ಬಂದಂಗಲ್ವೇ? ಅಯ್ಯೋ ನಮ್ಮ ಅಣ್ಣ ಇರು ಅಷ್ಟೇ ತಗ. ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆ ಅವರೆಲ್ಲ ಅವರೇನೆ. ನಮಗೆ ಚೆನ್ನಾಗಿಲ್ಲ ಅಂದರೂ ನೋಡಲ್ಲ, ನಮ್ಮ ಪಾಡಿಗೆ ನಾವು ಇರಬೇಕಷ್ಟೇ. ಯಾರು ನೋಡಲ್ಲ ಕಣಕ್ಕ, ಯಾರು ಕೊಟ್ಟಿದ್ದು ಇರಲ್ಲ, ಯಾರು ನೋಡೋದು ಇಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ಮನೆಗೆ ಚೆನ್ನಾಗಿರ್ಬೇಕಷ್ಟೇ. ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ನೋಡ್ಕೊತಾರೆ, ಇವ್ರು ನೋಡ್ಕೊತಾರೆ ಅಂತೇಳಿ ನಾವೆಲ್ಲರೂ ನಂಬ್ಕೊಂಡಿದ್ರೆ ಅಷ್ಟೇ, ನಾವು ತುಂಬ ಅನುಭವಿಸ್ಬೇಕಾಗುತ್ತೆ. ಯಾರು ನೋಡ್ಕೊತಾರೋ ಇಲ್ವೋ, ನಮ್ಮ ಜೀವನ ನಾವು ಮಾಡ್ಬೇಕಷ್ಟೇ. ನಮ್ಮ ಊಟ ನಾವು ತಿನ್ನಬೇಕು. ಅಲ್ಲ, ನಮ್ಮ ಅಕ್ಕರು ಚೆನ್ನಾಗಿದ್ರು, ಒಂದು ಈ ಟೆನ್ಕನ ಫೋನ್ ಮಾಡಿದರೆ ಬರೋರು, ಇವಾಗ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬೇರೆ ಜಗಳ ಮಾಡಿದ್ರಲ್ಲ ನಿಮ್ಮ ಅಕ್ಕನ ಮೇಲೆ, ಅದಕ್ಕೆ ಅವ್ರಿಗೆ ತುಂಬ ಸಿಟ್ಟು ಬಂದೈತೆ ಅನಿಸುತ್ತೆ. ಅದಕ್ಕೆ ನೀವು ಸ್ವಲ್ಪ ಸುಧಾರಿಸ್ಬೇಕಾಯಿತು ಅನ್ನಿಸ್ತೈತೆ. ನಿಮಗೆ ಭಾಳ ಸಿಟ್ಟು ಸುಗುಣಕ್ಕ. ನೀವು ಸಿಟ್ಟಲ್ಲಿ ಏನು ಮಾಡ್ತೀರಾ ಅನ್ನೋದು ಗೊತ್ತಾಗಲ್ಲ ಪಾಪ, ಹಾಗೆ ಮಾಡಿಬಿಡ್ತೀರಾ. ಅದಕ್ಕೇ ಅದು ಇದಾಗ್ಬಿಡುತ್ತೆ. ನೀವು ಸ್ವಲ್ಪ ಸಮಾಧಾನದಿಂದ ಇರಬೇಕು. ಅಯ್ಯೋ, ಎಷ್ಟು ಸಮಾಧಾನದಿಂದ ಇರಬೇಕಂತಂದ್ರೂ ಆಗೋದಿಲ್ಲ ಕಣೆ. ಅಲ್ಲ, ನಾವು ಇಲ್ಲೇ ಇದ್ರಲ್ಲ ನೋಡು, ಒಡವೆ ದುಡ್ಡು ಎಲ್ಲ ಕಳ್ದಾಕ್ಬಿಟ್ರು ಅಂತ ಇವಳು ಅವಳೆ ಬರೀ ನನಗೆ ಹಂಗೆ ಮೋಸ ಮಾಡೋಗಾರು ಬರ್ತಾರೆ ಕಣೆ. ನನಗೆ ಅವ ಸಿಟ್ಟು ಬರುತ್ತೆ, ಮಾತಾಡ್ತೀನಿ, ಆದರೆ ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು ಹೇಳು? ಏಯ್, ನಮ್ಮ ಪಾರೋದು ಬ್ಯಾಗ್ ಐತಂತೆ, ಕೊಡೆ ಅಲ್ಲಿ ಹೋಗಜ್ಜಿ ಇಸ್ಕೊಬ ಅಂತ ಹೇಳಿ ಹೇಳಿದ್ಲು. ಅಲ್ಲಿ ಬ್ಯಾಗ್ ಐತಂತೆ, ಕೊಡು ನಿನ್ನ ಮನೆಯಾಗೆ. ಯಾತೆ ಎಲ್ಲೈತೆ ನನಗೆ ಗೊತ್ತಿಲ್ಲ ತಾಯಿ, ತಗೊಂಡೋಗಿ ಎಲ್ಲೈತಿ. ನಾವೇನು ಯಾತೇನು ನೋಡಂಗಿಲ್ಲ, ನಾವು ಯಾರ ಬ್ಯಾಗೂ ನೋಡಿಲ್ಲ. ಯಾರ ಬ್ಯಾಗ್ ತಗೊಂಡು ನಾನು ಏನು ಮಾಡೋಣ? ಹೋಗು, ಅಲ್ಲೆಲ್ಲ ಇರ್ಬೇಕೇನೋ ನೋಡಿ ತಕ ಹೋಗಿ. ನಾವು ಯಾತ ಕೊಡಂಗಿಲ್ಲ, ಏನಿಲ್ಲ. ನಮ್ಮ ಪರಿಸ್ಥಿತಿ ನಮಗೆ ಸೇನಕ್ಕಿಲ್ಲ. ನಮಗೆ ಇವಾಗ ಬೆನ್ನು ನೋವಾಗ್ಬಿಟ್ಟೈತೆ, ಭಾಳ ನೋವಾಗೈತೆ ಕಣೆ, ಒಂಥರ ಕಿತ್ತಂಗೆ ಆಗುತ್ತೆ. ಅದಕ್ಕೆ ನನಗೆ ಹುಳ ಬೆಳ ಇದ್ದರೆ ಎಲ್ಲ ಕಷ್ಟ ಅಂತ. ಯಾಕೋ ಒಂಥರ ಉರಿ 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 ಆಗುತ್ತೆ. ಅದೆಲ್ಲ ವಾಸಿ ಆಗುತ್ತೆ, ಸುಮ್ಮನಿರು. ಹೇಳ್ತಾ ಇದ್ನಲ್ಲ, ಉರಿ ಆಗ್ತಾ ಇರೋದಕ್ಕೆ ಅದು ವಾಸಿ ಆಗುತ್ತೆ. ನೀನೇನು ಹಾಸ್ಪಿಟ್ಲಿಗೆ ಏನು ತೋರಿಸ್ಕೊಬೇಡ ಸುಗುಣಕ್ಕ, ಸುಮ್ಮನೆ ಆರಾಮಾಗಿ ಸುಮ್ಮನಿರು. ಕೊಡಲೆ ಎದ್ದು. ಈ ಮಜ್ಜಿ ಒಬ್ಳು ಕಣಪ್ಪ, ನಾನು ನೋಡಿಲ್ಲ ಕಣಜ್ಜಿ, ನೋಡಲ್ಲೆಲ್ಲ ಇರ್ಬೇಕೇನೋ, ತಗೊಂಡು ಹೋಗಾಗ ಅಲ್ಲಿ ಐತೆ ನೋಡಾಗ, ಅಲ್ಲೇ ಐತೆ ನೋಡಲ್ಲ ಮುಂದೆ. ಮಾಡಿದ್ದು ಅನ್ಭವಿಸ್ಬೇಕು. ಮಾಡಿರೋ ಕರ್ಮ ಯಾರನ್ನೂ ಬಿಡಲ್ಲ. ಪಾಪ ಪುಣ್ಯ ಮಾಡಿರೋ ಕರ್ಮ ಎಲ್ಲೋದ್ರೂ ಬಿಡಲ್ಲ ಅಂತಾರಲ್ಲ, ಹಂಗೆ. ಮಾಡಿರೋದೆಲ್ಲ ಕರ್ಮ ಅಂತಿಂತವೆ, ಅದನ್ನ ನೀಸ್ಬೇಕು ನೀನು. ಹೋಗಿ, ನೀನೇನೇನು ಸುಮಾರಕ್ಕೆ ಮಾಡಿಲ್ಲ, ನೀನೇನೇನು ದೊಡ್ಡಿದು ಅಂತ ಏನು ಹೇಳಕ್ಕೆ ಬರಬೇಡ. ಹೋಗಿ ಸುಮ್ಮನೆ. ನೋಡು ಹೆಂಗೆ ಹೇಳ್ತಾಳೆ ಇವಜ್ಜಿ. ಯಾರಾಗಲ್ಲ, ನನ್ನೊಳಗಾಗಿ ಹೇಳ್ತೀನಿ. ಅಯ್ಯೋ, ಭಾಳ ಕಷ್ಟ. ಇವಾಗ ನೋಡು, ನಮ್ಮ ಅಣ್ಣ ಇರೋ ಇಬ್ರು ಅಣ್ಣ ಇರೋ, ಇಬ್ರು ಅತ್ತಿಗೆರಿದ್ರು. ಏನು ಮಾಡ್ಕೊಂಡಮ್ಮ, ಏನಮ್ಮ ಒಬ್ಳಿದೀಯಾ? ಒಂದು ಮಾತನ ಅವ್ರಿಂದಾದ್ರೂ ಕೇಳವ್ರ? ಒಂದು ಮಾತು ಕೇಳಿಲ್ಲ ನಮ್ಮ ಅಣ್ಣನು, ನಮ್ಮ ಅತ್ತಿಗೆರೆಲ್ಲ. ಗೊತ್ತಾ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ ಅಂತ ನನಗೆ ಗೊತ್ತು. ಎಷ್ಟು ಇದು ಮಾಡ್ತಾರೆ ಗೊತ್ತಾ ನಮ್ಮ ಮೇಲೆ ಅವರು. ನೋಡಮ್ಮ, ಎಷ್ಟು ಇದು ಮಾಡ್ತಾರೆ ಪಾಪ. ನೀನು ಒಬ್ಬಳೇ ಇದೆಯಾ, ಏನು ಮಾಡೋಕ್ಕಾಗಲ್ಲ, ಯಾರೂ ಆಗಲ್ಲ ಅಲ್ವೇ? ಏನು ಮಾಡೋಕ್ಕಾಗುತ್ತೆ, ವಾಸಿ ಆಗುತ್ತೆ ಅಷ್ಟೇ, ಚೆನ್ನಾಗಿರ್ತೀನಿ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಕ್ಕರಿಗೆ ಫೋನ್ ಮಾಡಿರಿ ಏನಂತಾರೆ, ನನ್ನ ತಮ್ಮನ ಕಳಿಸ್ರಿ ಅಂತಂದರೆ ಅವರು ಹೆಂಗೆ ಮಾತಾಡ್ತಾ ಇದ್ದಾರೆ. ಹಿಂಗೆ ಹೇಳ್ಬಾರ್ದಾಗಿತ್ತು ನಮ್ಮ ಅಕ್ಕಯ್ಯರು, ನಿಜವಾಗ್ಲೂ ಹಿಂಗೆ ಹೇಳ್ಬಾರ್ದಾಗಿತ್ತು. ನೋಡ್ತಾ ಇರ್ರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.